ನಮಸ್ತೆ ಎಲ್ಲರೂ ಹೇಗಿದ್ದೀರಾ? SVN ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಮಿರ್ಚಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಉಪ್ಪು ಜೀರಿಗೆಯನ್ನು ಈ ರೀತಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ಜೀರಿಗೆ ಮಾತ್ರ ತೊಗೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಮೆಣಸಿನ್ಕಾಯಿನ ತೊಗೊಂಡು ತೊಳೆದು ಒರೆಸಿ ಮಧ್ಯಕ್ಕೆ ಸೀಳ್ಕೊಳ್ಬೇಕು. ಸೀಳ್ಕೊಂಡು ನಂತರ ಅದರಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಉಪ್ಪು ಜೀರಿಗೆನ ಈ ರೀತಿಯಾಗಿ ತುಂಬಿಕೊಳ್ಬೇಕು, ಫಿಲ್ ಮಾಡಬೇಕು. ಖಾರ ಜಾಸ್ತಿ ಇತ್ತು ಮೆಣಸಿನ್ಕಾಯಿ ಅಂದರೆ ಬೀಜ ತೆಗೆದು ಆ ನಂತರ ಉಪ್ಪು ಜೀರಿಗೆನ ತುಂಬಿಟ್ಕೊಳ್ಬೇಕು. ತುಂಬಿಟ್ಕೊಂಡಾದ ನಂತರ ಬಜ್ಜಿ ಹಿಟ್ಟಿಗೆ ಉಪ್ಪು, ಜೀರಿಗೆ, ಅಜ್ವಾನ, ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಬಜ್ಜಿ ಹಿಟ್ಟಲ್ಲಿ ಮೆಣಸಿನ್ಕಾಯಿ ಯಾವ ಕಡೆ ನಾವು ಉಪ್ಪು ಜೀರಿಗೆ ತುಂಬಿರ್ತೇವೋ ಆ ಸೈಡ್ ಹಿಟ್ಟನ್ನು ಹಚ್ಚಬೇಕು. ಬಜ್ಜಿ ಹಿಟ್ಟನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಒಂದು ಸೈಡ್ ಮಾತ್ರ ಬಜ್ಜಿ ಹಿಟ್ಟನ್ನು ಹಚ್ಚಿಬಿಟ್ಟು ಒಂದು ಸೈಡು ಮೆಣಸಿನ್ಕಾಯಿ ಕಾಣೋ ಥರ ಕಾಯ್ದಿರೋ ಎಣ್ಣೆಯಲ್ಲಿ ಬಿಟ್ಟು ಕರಿಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಸ್ವಲ್ಪ ಮೀಡಿಯಮ್ಮಾಗಿ ಎಣ್ಣೆ ಕಾಯ್ದರೆ ಎಣ್ಣೆ ಹಿಡಿಯೋ ಚಾನ್ಸಸ್ ಇರುತ್ತೆ ಬಜ್ಜಿ. ಅದಕ್ಕೋಸ್ಕರ ಒಂದು ಸೈಡ್ ಮೆಣಸಿನ್ಕಾಯಿ ಕಾಣೋ ಥರ ಹಿಟ್ಟು ಹಚ್ಚಿ ಡೀಪ್ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ನೋಡಿ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಮೆಣಸಿನ್ಕಾಯಿ ಕಾಣ್ತಾ ಇದೆಯಲ್ವ ಒಂದು ಸೈಡು, ಆ ಥರ ಕಾಣೋ ಥರ ಹಿಟ್ಟು ಹಚ್ಚಿ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ನೋಡಿ ಈ ರೀತಿಯಾಗಿ ಬಂದಿದೆಯಲ್ವ. ಡೀಪ್ ಫ್ರೈ ಆದ ನಂತರ ತೆಕ್ಕೊಳ್ಬೇಕು ಎಣ್ಣೆಯಿಂದ. ಈ ರೀತಿಯಾಗಿ ನೀವು ಒಂದು ಸತಿ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ನೋಡಿ. ಒಂದು ಸೈಡ್ ಮೆಣಸಿನ್ಕಾಯಿ ಕಾಣ್ತಾ ಇದೆಯಲ್ವ, ಆ ಥರ ಕಂಡ್ರೆ ಮೆಣಸಿನ್ಕಾಯಿ ಕೂಡ ಬೆಂದಿರುತ್ತೆ. ಮೆಣಸಿನ್ಕಾಯಿ ಜೊತೆಯಲ್ಲಿ ಬಜ್ಜಿ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.